ಸರಿ, ನಾ ಗಿಲ್ಲಿ ಮತ್ತು ಕಾವ್ಯ ಅವರ ಆತ್ಮೀಯತೆ, ಲವ್ ಸ್ಟೋರಿ ಹೊರಗಡೆ ಬೇರೆ ಥರದ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದೆ. ನೀವು ಅಲ್ಲಿ ಮನೆ ಒಳಗಡೆ ನೋಡಿರೋಂಥವ್ರಾಗಿ ಏನು ಹೇಳ್ತೀರಿ? ಸರ್, ಲವ್ ಸ್ಟೋರಿ ಅದು ನನಗೆ ಗೊತ್ತಿಲ್ಲ. ಅದು ತುಂಬಾ ಪರ್ಸನಲ್ ಆಗ್ಬಿಡುತ್ತೆ ಮಾತಾಡಿದ್ರೆ. ಅದ್ ನಾನು ಹೇಳಕ್ ಆಗಲ್ಲ ಸರ್. ಇಟ್ಸ್ ವೆರಿ ಪರ್ಸನಲ್. ನೀವು ಗಿಲ್ಲಿ ಮತ್ತೆ ಕಾವ್ಯನೇ ಕೇಳಬೇಕು. ಆಸ್ ಎ ಕಂಟೆಸ್ಟೆಂಟ್ ನೋಡಿದಾಗ ಎಸ್, ಅವ್ರಿಬ್ರು ಕ್ಲೋಸ್ ಇದ್ರು, ಜಗಳ ಆಡ್ತಾ ಇದ್ರು. ಯಾಕಂದ್ರೆ ಅವ್ರು ಎಂಟರ್ ಆಗಿದ್ದೆ ಜಂಟಿಯಾಗಿ. ಸೊ ಒಂದು ಫ್ರೆಂಡ್ಶಿಪ್ ಬಾಂಡೇಜ್ ಇತ್ತು, ಅವ್ರಿಗೆ ಒಂದು ಕ್ಲೋಸ್ನೆಸ್ ಇತ್ತು. ಸೊ ಗಿಲ್ಲಿ ಯಾವಾಗ ಅವಳನ್ನ ರೇಗಿಸೋರು ಅಂಡ್ ಅವಳು ಅದನ್ನ ಕಾಮಿಡಿ ವೇಲೆ ಅದು ಒಂದು ಟ್ರಾವೆಲ್ ಆಗ್ತಾ ಬಂತು. ಬಟ್ ಲವ್ ಸ್ಟೋರಿ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಇದು ನೀವು ಗಿಲ್ಲಿನೇ ಕೇಳಬೇಕು. ಬಿಗ್ ಬಾಸ್ ಮನೆಯಲ್ಲಿ ಒಂದು ತುಂಬ ಕಲ್ತಿದ್ದೀನಿ ಅನ್ನೋಂಥದ್ದಾದರೆ ಏನು ನಿಮ್ಮನ್ನು ತುಂಬ ಲೈಫ್ ಟೈಮ್ ಉಳಿಸ್ಕೊಳ್ಳೋವಂಥ ಅಂಶ ಆಯಿತು? ಏನು ತುಂಬ ಅಂದರೆ ಬೇಜಾರಾಗಿರೋವಂಥದ್ದು 2 ಘಟನೆ ಹಂಚ್ಕೊಳ್ಳೋದಾದ್ರೆ? ಸರ್, ಬೇಜಾರಾಗಿದ್ದು ಅಂದ್ರೆ ಒಂದು ಇವೆಂಟ್ ಅಲ್ಲಿ ಅಡುಗೆ ಮಾಡುವಾಗ ಏನೋ ಒಂದು ಜಗಳ ಆಗುತ್ತೆ, ಏನೋ ಒಂದು ವರ್ಡ್ ಯೂಸ್ ಮಾಡ್ತೀನಿ. ಅಂಡ್ ಅದೇ ವೀಕೆಂಡ್ ಸುದೀಪ್ ಸರ್ ಬಾಯಲ್ಲೂ ಆ ವರ್ಡ್ ಬರುತ್ತೆ. ಸೊ ನನಗೇನು ಬೇಜಾರಾಯ್ತು ಅಂದ್ರೆ ನಾನು ಮಾತಾಡಿದ್ದು ಒಂದು ಶಬ್ದ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಮಾತಾಡಂಗೆ ಅವ್ರ ಕೈಯಲ್ಲಿ ಮಾಡ್ಬಿಟ್ನಲ್ಲ ಅನ್ನೋದು ತುಂಬಾ ಬೇಜಾರಾಯ್ತು. ಅಂಡ್ ನಾನು ಕಲ್ತಿದ್ದೇನು ಅಂದ್ರೆ ಅಲ್ಲಿ ಹೋದಾಗ ಗೊತ್ತಾಯ್ತು ಒಂದೊಂದು ಐಟಮ್ ಅಂದ್ರೆ ಒಂದು ಸ್ಮಾಲೆಸ್ಟ್ ಥಿಂಗ್, ಒಂದು ಮೊಟ್ಟೆ ಇರ್ಬೋದು, ಒಂದು ಆಲೂಗಡ್ಡೆ ಇರ್ಬೋದು, ನಾವ್ ಹೆಂಗ್ ಕಿತ್ತಾಡ್ತಾ ಇದ್ವಿ, ಅದಕ್ಕೆ ನಾವು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ವಿ ಅಂದ್ರೆ ಇವಾಗ ಒಂದು ಕಾಫಿ ಪೌಡರ್ ಬಂದ್ರೆ ನಮ್ಗೆ ಏನೋ ಒಂದು ಕಪ್ ಕಾಫಿ ಸಿಕ್ಕಿದ್ರೆ ಖುಷಿ ಆಗ್ತಾ ಇದ್ವಿ. ಸೊ ನಾನು ಹೇಳೋದಿಷ್ಟೇ, ಅವಾಗ ನನ್ಗೆ ಅರ್ಥ ಆಯ್ತು, ಫ್ಯಾಮಿಲಿಗೆ ನಾನು ಆಚೆ ಇದ್ದಾಗ ಟೈಮ್ ಕೊಡ್ತಾ ಇರ್ಲಿಲ್ಲ. ನಾನು ಅದನ್ನ ತುಂಬಾ ಸತಿ ಮಾತಾಡಿದ್ದೀನಿ. ಮಗ ಆಟ ಆಡಕ್ ಬಂದಾಗ ಟೈಮ್ ಕೊಟ್ಟಿಲ್ಲ, ವೈಫ್ ಜೊತೆ ಮಾತಾಡ್ತಿರ್ಲಿಲ್ಲ. ನಾನು ಹೇಳೋದಿಷ್ಟೇ, ಸೊ ನಾವು ಚಿಕ್ಕ ಚಿಕ್ಕ ವಸ್ತುಗಳಿಗೆ ಅಷ್ಟು ವ್ಯಾಲ್ಯೂ ಕೊಡ್ತೀವಿ. ಸೊ ನಮ್ಮ ಜೊತೆಗಿರೋ ಫ್ಯಾಮಿಲಿಗೆ ನಾವು ಇನ್ನೆಷ್ಟು ವ್ಯಾಲ್ಯೂ ಕೊಡಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಬಿಗ್ ಬಾಸ್ ಅಲ್ಲಿ. ಸೊ ಇವನ್ ದ ಸ್ಮಾಲೆಸ್ಟ್ ಮೂಮೆಂಟ್, ಒಂದು ಚಿಕ್ಕ ಮೂಮೆಂಟ್ ಕೂಡ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಚೆ ಇದ್ದಾಗ ನಮ್ಗೆ ಅದು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಬಟ್ ಅದೇ ಒಂದು ಬಿಗ್ ಬಾಸ್ ಮನೆ ಅಂದಾಗ ಒಂದು 4 ಗೋಡೆ, ಫೋನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಸ್ಮೈಲ್ ಕೂಡ, ಒಂದು ಸ್ಮಾಲ್ ಮೂಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಏನು ಮಿಸ್ಟೇಕ್ ಮಾಡಿದೆ, ಇದನ್ನ ಮಾಡಬಾರ್ದಿತ್ತು ಅನ್ನೋವಂಥದ್ದು ನೀವು ಹೊರಗಡೆ ಬರೋ ಟೈಮ್ಗೆ ನಿಮ್ಗೆ ಕಾಡಿದ್ದು ಅನ್ನೋಂಥದ್ದು? ಸರ್, ಮಿಸ್ಟೇಕ್ ಅಂತ ಏನು ಮಾಡಿಲ್ಲ ಸರ್. ಫಸ್ಟ್ ನನಗೇನು ಬಿಗ್ಗೆಸ್ಟ್ ಇಶ್ಯೂ ಆಗಿದ್ದು ಅಂದ್ರೆ ಊಟ. ಅಂದ್ರೆ ಊಟ ತುಂಬಾ ಚೆನ್ನಾಗಿ ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾನು ಒಳಗೋಗುವಾಗ 125 kg ಇದ್ದೆ. ಇವಾಗ ಆಲ್ಮೋಸ್ಟ್ ಒಂದು 20 kg ಲಾಸ್ ಆಗಿದ್ದೀನಿ. ಊಟದೊಂದು ಸ್ವಲ್ಪ ಇಶ್ಯೂ ಆಯ್ತು ನನಗೆ. ಯಾಕಂದ್ರೆ ಇವಾಗ ಆಲ್ ಅದರ್ ಕಂಟೆಸ್ಟೆಂಟ್ ಅವ್ರು ಆಚೆ ಏನ್ ತಿಂತಾ ಇದ್ರು, ಒಳಗಡೆನೂ ಅದೇ ಫುಡ್ ತಿಂತಾ ಇದ್ರು. ಬಟ್ ನಾನು ಆಚೆ ನನ್ನ ಡಯಟ್ ಫುಡ್, ನಾನ್ ವೆಜ್ ಅನ್ಕೊಂಡಿದ್ದೆ. ಅಲ್ಲಿ ಒಳಗೋದಾಗ ನಂಗೆ ಅದು ತುಂಬಾ ಕಷ್ಟ ಆಗೋಯ್ತು. ಸೊ ಊಟದ್ದು ತುಂಬಾ ಇಶ್ಯೂ ಆಯ್ತು.